ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನೀಟ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ NTA ವೆಬ್ಸೈಟ್ ಆದಂತಹ NEET.NTA.nic.in ವೆಬ್ಸೈಟಿನಲ್ಲಿ ಫೈನಲ್ ಕೀ ಆನ್ಸರ್ ಫಾರ್ ದ ನೀಟ್ UG 2025 ಎಕ್ಸಾಮಿನೇಷನನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಫೈನಲ್ ಕೀ ಆನ್ಸರ್ನ ರಿಲೀಸ್ ಮಾಡಿದ ಮೇಲೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ. ಮೇ ಬಿ 12 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು, 9 ಗಂಟೆ ಆಗ್ಬೋದು. ಒಟ್ಟಿನಲ್ಲಿ ಇವತ್ತು ನಿಮ್ಮ ರಿಸಲ್ಟ್ 99.99% ಬಂದೇ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ರಿಸಲ್ಟ್ ಬಂದ ತಕ್ಷಣ ನೀವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಕೀ ಆನ್ಸರ್ಲಿ ಏನು ಮೇಜರ್ ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣಂತೆ. ಸೊ ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ ಅಂತ ಅಂದರೆ ನಿಮ್ಮ ರಿಸಲ್ಟ್ ಏನಿದೆ ಅದು ಬರ್ತಾ ಇದೆ ಅಂತ ಮೀನಿಂಗು. ಓಕೆ, ಈಗ ಫೈನಲ್ ಕೀ ಆನ್ಸರ್ನ ಒಂದ್ಸಲ ನೋಡ್ಬಿಡೋಣಂತೆ. ಸೊ ಫೈನಲ್ ಕೀ ಆನ್ಸರ್ನ ನೋಡಿದರೆ ಸೊ ಇದರಲ್ಲಿ ಏನು ಚೇಂಜಸ್ ಆಗಿದೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ. ಈ 45th ಕೋಡ್ ನಂಬರ್ ಇರುವಂಥ ಕ್ವಶನ್ನಿನಲ್ಲಿ ಸೊ 40th ಕ್ವಶನ್ ಏನಿದೆ, ಈ 63rd ಕ್ವಶನ್ನು 1 and 2 ಮೊದಲೇ ಇತ್ತು. ಆದರೆ ಈ 40ನೇ ಕ್ವಶನ್ ಏನಿದೆ ಇದಕ್ಕೆ ಮೊದಲು ಫಸ್ಟ್ ಟೈಮ್ ಕೀ ಆನ್ಸರ್ನ ರಿಲೀಸ್ ಮಾಡಿದಾಗ ಆನ್ಸರ್ 2 ಮಾತ್ರ ಇತ್ತು, ಅಂದರೆ 2 ಅಂತ ಮಾತ್ರ ಇತ್ತು. ಬಟ್ ಇದು 1 and 2 ಎರಡೂ ಆಗಿದೆ ಈಗ. ಅಂದರೆ ಯಾರು 1ಅನ್ನು ಮಾರ್ಕ್ ಮಾಡಿರ್ತಾರೆ ಅವರಿಗೂ ಕೂಡ ಮಾರ್ಕ್ಸನ್ನು ಕೊಡುವಂಥದ್ದು. ಎರಡನೇದಾಗಿ 46th ಕೋಡಲ್ಲಿ ನೋಡಿ 14th ಕ್ವಶನ್ನು ಮೊದಲು ಆನ್ಸರ್ 1 ಅಂತ ಅಷ್ಟೇ ಇತ್ತು, ಈಗ 1 and 4 ಎರಡೂ ಆಗಿದೆ. ಅಂದರೆ ಯಾವುದು ಆನ್ಸರ್ ಮಾಡಿದರೂ ಕೂಡ ಮಾರ್ಕ್ಸನ್ನು ಕೊಡ್ತಾರೆ. 47th ಕ್ವಶನ್ನಲ್ಲಿ ಸೊ 20th ಕ್ವಶನ್ ನೋಡಿ 2 and 3 ಅಂತ ಮಾರ್ಕ್ ಮಾಡಿದ್ದಾರೆ ಫೈನಲ್ ಕೀ ಆನ್ಸರ್ಲಿ. ಮೊದಲು ಇದು ಆನ್ಸರ್ 3 ಮಾತ್ರ ಇತ್ತು, ಈಗ ಅದನ್ನು 2 and 3 ಅಂಥೇಳಿ ಮಾಡಿರುವಂಥದ್ದು. ಈ 58th ಕ್ವಶನ್ ಏನಿದೆ ಕೆಮಿಸ್ಟ್ರಿಗೆ 2 and 3 ಮೊದಲೇ ಇತ್ತು. ಬಟ್ 20th ಫಿಸಿಕ್ಸ್ ಕ್ವಶನ್ಗೂ ಕೂಡ 2 and 3 ಆನ್ಸರ್ ಆಗಿ ಕೊಟ್ಟಿರುವಂಥದ್ದು. ಇನ್ನು 48th ಕೋಡಲ್ಲಿ ಟೆಕ್ಸ್ಟ್ ಬುಕ್ಲೆಟ್ ಕೋಡ್ 48ಲ್ಲಿ 15th ಕ್ವಶನ್ ನೋಡಿ 3 and 4 ಆಗಿದೆ. ಇದು ಮೊದಲೇ ನಿಮಗೆ ಫಸ್ಟ್ ರಿಲೀಸ್ ಮಾಡಿರೋದರಲ್ಲಿ ಆನ್ಸರ್ 4 ಮಾತ್ರ ಇತ್ತು, ಇವತ್ತು ರಿಲೀಸ್ ಮಾಡಿರೋದರಲ್ಲಿ 3 and 4 ಆಗಿದೆ. ಇದು 51st ಕ್ವಶನ್ ಏನಿದೆ ಇದು ಮೊದಲೇ 3 and 4 ಅಂತ ಕೊಟ್ಟಿದ್ರು. ಅಂದರೆ ಯಾವುದಾದ್ರೂ ಒಂದನ್ನು ಮಾರ್ಕ್ ಮಾಡಿದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅನ್ನೋದು ಗೊತ್ತಿರಲಿ. ಡೆಫಿನೆಟ್ಲಿ ಈಗ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಮಾರ್ಕ್ಸ್ ಚೇಂಜಸ್ ಆಗಿರ್ತದೆ. ಆದರೆ ಈಗ ಕೀ ಆನ್ಸರ್ ರಿಲೀಸ್ ಮಾಡಿರೋದಕ್ಕೆ ಈಗಲೇ ಕುತ್ಕೊಂಡು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಕುತ್ಕೊಂಡು ಆನ್ಸರ್ ನೋಡಿ ಅದಕ್ಕೆ ರ್ಯಾಂಕ್ ಎಷ್ಟು ಬರ್ಬೋದು ಇವೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಕೂಲಾಗಿರಿ. ನಿಮಗೆ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಶೀಟಲ್ಲಿ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಕೂಡ ಬರುತ್ತೆ, ಪ್ಲಸ್ ಅದರಲ್ಲಿ ನಿಮಗೆ ಈ ಒಂದು ಮಾರ್ಕ್ಸ್ ಕೂಡ ಬರುತ್ತೆ. ಅದರಲ್ಲಿ ಕ್ಯಾಟಗರಿ ರ್ಯಾಂಕ್ ಬೇರೆ ಕೊಡ್ತಾರೆ, OBC EWS SC ST ಇದ್ದರೆ, ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ ಬೇರೆ ಕೊಡ್ತಾರೆ. ಬಟ್ JEE ಜೋಸಾ ಕೌನ್ಸಿಲಿಂಗಲ್ಲಿ ಮಾತ್ರ ನಿಮ್ಮ ಕೌನ್ಸಿಲಿಂಗು ಜನರಲ್ ಮೆರಿಟ್ದವರಿಗೆ ಕ್ಯಾಟಗರಿ ಇದು ಆಲ್ ಇಂಡಿಯಾ ರ್ಯಾಂಕು ಮತ್ತು ಕ್ಯಾಟಗರಿ ಇದ್ದವರಿಗೆ EWS ಇದ್ದವರಿಗೆ ಅಥವಾ ಬೇರೆ ಯಾವುದೇ ಬೇರೆ ಕ್ಯಾಟಗರಿ ಇರ್ಬೋದು ಅವರೆಲ್ಲರಿಗೂ ಕೂಡ ಕ್ಯಾಟಗರಿ ವೈಸ್ ರಿಸಲ್ಟ್ ಅನೌನ್ಸ್ ಆಗ್ತಿತ್ತು, ಕ್ಯಾಟಗರಿ ವೈಸ್ ಅಲಾಟ್ಮೆಂಟ್ ಆಗ್ತದೆ. ಆದರೆ ನೀಟಲ್ಲಿ ಮಾತ್ರ ಎಲ್ಲರಿಗೂ ಕೂಡ ಸೊ ಆಲ್ ಇಂಡಿಯಾ ರ್ಯಾಂಕ್ ಥ್ರೂನೇ ಕೌನ್ಸಿಲಿಂಗ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಕ್ಯಾಟಗರಿ ರ್ಯಾಂಕ್ ಅನ್ನೋದು ಓನ್ಲಿ ನಿಮ್ಮ ಸಮಾಧಾನಕ್ಕೋಸ್ಕರ ಕೊಡುವಂತಹ ರ್ಯಾಂಕೇ ಹೊರತು ಕ್ಯಾಟಗರಿ ರ್ಯಾಂಕನ್ನು ತಗೊಂಡು ನೀಟಲ್ಲಿ ಅದು MCC ಇರ್ಬೋದು KEA ಇರ್ಬೋದು ಯಾರೂ ಕೂಡ ಕೌನ್ಸಿಲಿಂಗನ್ನು ಮಾಡೋದಿಲ್ಲ. ನಿಮಗೆ ಕೌನ್ಸಿಲಿಂಗ್ ನಡೆಯುವಂಥದ್ದು ಆಲ್ ಇಂಡಿಯಾ ರ್ಯಾಂಕಿನಲ್ಲಿ ಮಾತ್ರ ಅನ್ನೋದು ಗೊತ್ತಿರಲಿ. ಇನ್ನು ರಿಸಲ್ಟನ್ನು ಹೇಗೆ ಚೆಕ್ ಮಾಡಬೇಕು, ಸೊ ಅದಕ್ಕೂ ಕೂಡ ಇಲ್ಲೊಂದು ಲಿಂಕನ್ನು ಕೊಡ್ತಾರೆ, ರಿಸಲ್ಟ್ ಲಿಂಕನ್ನು ಕೊಡ್ತಾರೆ. ಆ ಲಿಂಕನ್ನು ಕೊಟ್ಟು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿದರೆ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗ್ತದೆ. ಸೊ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಏನೇ ಬಂದರೂ ಕೂಡ ಆ ರಿಸಲ್ಟನ್ನು ಈಗ ನಿಮಗೆ ಚೇಂಜ್ ಮಾಡುವಂತಹ ಅವಕಾಶ ಇರೋದಿಲ್ಲ. ಅದ್ರ ಬಗ್ಗೆ ಥಿಂಕ್ ಮಾಡಿ, ಚಿಂತೆ ಮಾಡಿ, ಜೀವನವೇ ತಲೆ ಮೇಲೆ ಗುಡ್ಡ ಹೊತ್ತು ಬಿದ್ದಂಗೆ ಆ್ಯಕ್ಟ್ ಮಾಡೋದಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದಿದೆ, ಪ್ರಾಕ್ಟಿಕಲಿ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಹೊರತು ಎಮೋಷ್ನಲಿ ಅದರ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ರಿ ಅಂತಂದರೆ ನಿಮಗೆ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.